ಸಂಬಂಧಪಟ್ಟಂತ ಹೈಕಮಾಂಡ್ ಜೊತೆ ಏನು ಮಾತುಕತೆ ನಡೆಸಿದ್ರ? 100% ಅದನ್ನ ಬಹಳ ವಿಸ್ತೃತವಾಗಿ ನಾನು ಚರ್ಚೆ ಮಾಡಿದ್ದೀನಿ. ನಿನ್ನೆ ನಡ್ಡಾ ಅವ್ರ ಜೊತೆನೂ ಸುಮಾರು 20 ನಿಮಿಷಗಳ ಕಾಲ ಮಾತಾಡಿದ್ದೀನಿ. ಸಂತೋಷ್ ಜಿ ಅವ್ರು ಕೂಡ ಸುಮಾರು 30-35 ನಿಮಿಷ ಮಾತಾಡಿದ್ದೀನಿ. ಮತ್ತೆ ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರ ಜೊತೆನೂ ಕೂಡ ನಮ್ಮ ಹಳೆ ಇನ್ಚಾರ್ಜ್ ಆಗಿದ್ರು, ಅವ್ರ ಜೊತೆನೂ ಕೂಡ ಸಾಕಷ್ಟು ಸುಮಾರು 10 ಜನ ನಾಯಕರನ್ನ, ಕೇಂದ್ರದ ನಾಯಕರನ್ನ ಭೇಟಿ ಮಾಡಿದ್ದೀನಿ. ಕರ್ನಾಟಕದ ಹಾಗೂ ಈಗ ಕಾಂಗ್ರೆಸ್ ಅಲ್ಲಿ ನಡೀತಾ ಇರೋ ಗೊಂದಲಗಳು, MLA ರೆಬಲ್ ಆಗಿರುವಂತದ್ದು, ಅನುದಾನದ ಕೊಡದೇ ಇರತಕ್ಕಂಥದ್ದು, ಇದೆಲ್ಲ ವಿಚಾರವಾಗಿ ಸವಿಸ್ತಾರವಾಗಿ ಕೇಂದ್ರ ನಾಯಕರ ಗಮನಕ್ಕೆ ತಂದಿದ್ದೀನಿ. ಈಗ ತಮಗೆ ಏನಾದ್ರು ಸಂದೇಶವನ್ನು ಕೊಟ್ಟಿದ್ದಾರೆ ಸರ್, ಯಾವ ರೀತಿ ಹೋರಾಟವನ್ನ ಮಾಡಬೇಕು? ಯಾಕಂದ್ರೆ ಸರ್, ಒಂದು ಪರ್ಟಿಕ್ಯುಲರ್ ಪ್ರಶ್ನೆ ಏನಂತಂದ್ರೆ, ರಾಜ್ಯದಲ್ಲಿ ಬಿಜೆಪಿ ಏನಿದೆ ಇದು ತೀಕ್ಷ್ಣವಾಗಿ ಅಂದ್ರೆ ಆರೋಪಗಳನ್ನ ಎದುರಿಸುವಂತಹ ಶಕ್ತಿಯನ್ನ ಹೊಂದಿಲ್ಲ. ಸದ್ಯಕ್ಕೆ ಯಾಕೋ ಸಿದ್ದರಾಮಯ್ಯ ವಿರುದ್ಧ ವೀಕ್ ಆಗ್ತಾ ಇದಾರ ವಿಪಕ್ಷ ಅಂತ ಹೇಳಿ ನಾವು ಆಕ್ಟಿವ್ ಆಗಿರೋದಕ್ಕೋಸ್ಕರ ಒಂದು ವಿಕೆಟ್ ಆಲ್ರೆಡಿ ಬಿದ್ದಿರೋದು. ನಮ್ಮ ಹೋರಾಟದ ಫಲವಾಗಿ 187 ಕೋಟಿ ಹಗರಣ ಏನ್ ನಡೀತು ವಾಲ್ಮೀಕಿಯಲ್ಲಿ, ಬಿದ್ದೋಗಿದೆ ಸರ್ಕಾರ. ನಮ್ಮ ಹೋರಾಟದ ಫಲವಾಗಿ ಸಿದ್ದರಾಮಯ್ಯನವರು 14 ಸೈಟ್ ವಾಪಸ್ ಕೊಟ್ರು, ಇಲ್ಲದಾದ್ರು ಕೊಡ್ತಾ ಇದ್ರ? 106 ಕೋಟಿ ಬೆಲೆ ಬಾಳುವಂತ ಸೈಟ್ಗಳನ್ನ ಸಿದ್ದರಾಮಯ್ಯನವರು ವಾಪಸ್ ಕೊಡ್ತಾ ಇದ್ರ? ಇದ್ರ ಬಗ್ಗೆ ಅಧಿವೇಶನದಲ್ಲಿ ಮೊನ್ನೆ 18 ಜನ ನಮ್ಮ MLA ಸಸ್ಪೆಂಡ್ ಮಾಡಿದ್ರು. ಹೋರಾಟ ಇಲ್ದಿರ ಯಾಕೆ ಸಸ್ಪೆಂಡ್ ಮಾಡ್ತಾರೆ? ನಮ್ಮೆಲ್ಲಾ ಕೇಂದ್ರದ ನಾಯಕರು ನಮಗೆ ಸದಾ ಮಾರ್ಗದರ್ಶನ ಮಾಡ್ತಾರೆ. ನಮ್ದೊಂದು ರಾಷ್ಟ್ರೀಯ ಪಾರ್ಟಿ. ಆ ಪ್ರಕಾರ ಮೊನ್ನೆ 18 ಜನ ಶಾಸಕರು ಹೋರಾಟದ ಕೂಡ ನಾವು ಕೇಂದ್ರದ ನಾಯಕರ ಗಮನಕ್ಕೆ ತಂದೆ ನಾವೆಲ್ಲ ಕೂಡ ಮಾಡಿರೋದು. ಅದ್ರ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡಿದ್ರು. 18 ಜನ ಶಾಸಕರ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡಿದ್ರು. ಈ ರೀತಿ ಹೋರಾಟಗಳನ್ನ ನೀವು ಪದೇ ಪದೇ ಮಾಡಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ತರದ ಹೋರಾಟಗಳ. ಸರ್, ಈಗ ಶಾಸಕರ ಆರೋಪಗಳೇನಿದೆ, ಜೊತೆಗೆ ನಿನ್ನೆ ಸಚಿವರ ಆರೋಪ ಏನಿದೆ, KN ರಾಜಣ್ಣವರ ಹೇಳಿಕೆ, ಇವೆಲ್ಲವನ್ನ ನೋಡಿದ್ರೆ ಸರ್ಕಾರದ ವಿರುದ್ಧ ಯಾವ ರೀತಿ ತಮ್ಮ ಹೋರಾಟ ನೆಕ್ಸ್ಟ್ ಇರಬೇಕು ಅಂತ ಹೇಳಿ ಏನಾದ್ರು ಹೈಕಮಾಂಡ್ ಸೂಚನೆ ನೋಡಿ. ಕಾಂಗ್ರೆಸ್ ಸರ್ಕಾರ ಔಟ್ ಗೋಯಿಂಗ್ ಸರ್ಕಾರ ಅಲ್ಲ, ಭ್ರಮ ನಿರಸನ ಹೊಂಟಿದ್ದಾರೆ. ಅಂದ್ರೆ ಅವ್ರ ಪಕ್ಷದ ಶಾಸಕರೇ ಈ ಸರ್ಕಾರ ಸರಿ ಇಲ್ಲ, ಕರಪ್ಷನ್ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ದಿನನಿತ್ಯ ಹೇಳ್ತಾ ಇದ್ದೀವಿ ಈ ಸರ್ಕಾರ ಕರಪ್ಟ್ ಸರ್ಕಾರ, 60% ಸರ್ಕಾರ ದಿನನಿತ್ಯ ಹೇಳ್ತಾ ಇದ್ರಿ. ಆದ್ರೆ ಕಾಂಗ್ರೆಸ್ ಶಾಸಕರು ಹೇಳದ್ಮೇಲೆ ಈ ಸರ್ಕಾರದ ಅವಧಿ ಮುಗೀತು ಅಂತಾನೆ ಅರ್ಥ. ಅಂದ್ರೆ ಅವರೆಲ್ಲ ಬೇರೆ ಕಡೆ ಎಗರಕ್ಕೆ ರೆಡಿ ಆಗಿರ್ತಾರೆ. ಇವಾಗ ಯಾರ್ಯಾರು ವಿರುದ್ಧ ಮಾತಾಡ್ತಾರೋ ಅವ್ರಿಗೆ ಭ್ರಮ ನಿರಸನ ಆಗಿದೆ, ಈ ಪಾರ್ಟಿ ಸಾಕು ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ಅಂದ್ರೆ ಮುಗಿತಲ್ಲ, ಆಲ್ಮೋಸ್ಟ್ ಆಲ್ 2.5 ವರ್ಷ ಅವ್ರದ್ದು ಮುಗೀತು, ಅರ್ಧ ಟರ್ಮ್ ಮುಗಿತಾ ಇದೆ. ಇನ್ನ ಉಳಿದಿರೋದು ಅರ್ಧ ಟರ್ಮ್. ಅದಕ್ಕೆ ಲೂಟಿ ಹೊಡಿಯಕ್ಕೆ ಏನ್ ಬೇಕೋ ಅಷ್ಟು ಕೆಲಸವನ್ನ ಕಾಂಗ್ರೆಸ್ ಅವ್ರು ಮಾಡ್ತಾರೆ. ಸರ್, ಫೈನಲ್ ಕ್ವಶನ್, ರಾಜ್ಯಾಧ್ಯಕ್ಷರ ಹುದ್ದೆಗೆ ಸಂಬಂಧಪಟ್ಟಂತೆ ಬಿಜೆಪಿನಲ್ಲಿ ಮರು ಆಯ್ಕೆ, ಬದಲಾವಣೆ, ಹೊಸತನ, ಈ 3 ಅಂಶಗಳ ಈಗ ಸದ್ಯಕ್ಕೆ ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ಯಾವುದು ಚರ್ಚೆ ಆಗ್ತಾ ಇಲ್ಲ. ನಾನಂತೂ ಆ ರೇಸಲ್ಲಿ ಇಲ್ಲ. ಅದ್ಯಾವುದು ಚರ್ಚೆ ಆಗ್ತಾ ಇಲ್ಲ. ನಾನಂತೂ ಆ ರೇಸಲ್ಲಿ ಇಲ್ಲ. ಈ ತರದ ಚರ್ಚೆ ಯಾವುದೂ ಇಲ್ಲ. ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಮತ್ತೆ ಕಾಂಗ್ರೆಸ್ ವಿರುದ್ಧದ ಹೋರಾಟದ ಬಗ್ಗೆನೇ ಹೆಚ್ಚು ಚರ್ಚೆ. ನಮ್ಮ ಎಲ್ಲ ಭೇಟಿಯಲ್ಲೂ ಕೂಡ ಕಾಂಗ್ರೆಸ್ ವಿರುದ್ಧ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅದು ಪ್ರತಿ 3 ತಿಂಗಳಿಗೊಂದ್ಸರಿ ನಾನು ಬರ್ತೀನಿ. ಅದು ತಗೊಳೋಕೋಸ್ಕರ ಬಂದಿದ್ದೀನಿ. ಪ್ರತಿ 3 ತಿಂಗಳಿಗೊಂದ್ಸರಿ ಬರ್ತೀನಿ. ಈಗ ದಿನನಿತ್ಯ ಬರೋರು ಬಿಟ್ಬಿಡ್ತೀರಾ? 3 ತಿಂಗಳಿಗೊಂದ್ಸರಿ ಬಂದ್ರೆ ದೊಡ್ಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.